ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ಬಿಟ್ಟ ಸ್ಥಳಗಳನ್ನು ನೀಡಿರುವ 4 ಆಯ್ಕೆಯ ಉತ್ತರಗಳಿಂದ ಸರಿಯಾದದನ್ನು ಆಯ್ದು ತುಂಬಿರಿ. 1. ಜೇನು ಕುರುಬರ ತಾಯಿ ಗೀತಾ ಸಾಕಿದ ಆನೆ ಮಗನ ಹೆಸರು. ಉತ್ತರ ಇ. ಶಿವ. 2. ಜೇನು ಕುರುಬರ ಗೀತಾ ತನ್ನ ಮಕ್ಕಳನ್ನು ಪ್ರೀತಿಯಿಂದ ಡ್ಯಾಶ್ ಎಂದು ಕರೆಯುತ್ತಿದ್ದಳು. ಉತ್ತರ ಆ. ಹಾಳಾದ ಮಕ್ಕಳು. 3. ಗೀತಾಳ ಗಂಡನ್ನು ಮಾಡುತ್ತಿದ್ದ ಕಸುಬು ಡ್ಯಾಶ್ ಅ. ಮಾವುತ. 4. ಗೀತಾ ಮತ್ತು ಆಕೆಯ ಗಂಡ ಸಾಕುತ್ತಿದ್ದ ಮೊದಲನೇ ಆನೆ ಹೆಸರು ರಾಜೇಂದ್ರ. 4. ಜೇನುಕುರುಬರ ದೇವರ ಹೆಸರು ಅಮಾಳಂ. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 1. ಜೇನುಕುರುಬರ ಗೀತಾ ಸಾಕುತ್ತಿದ್ದ ಗಂಡು ಆನೆ ತಾಯಿಯ ತೀರಿದ್ದು ಏಕೆ? ಉತ್ತರ ಜೇನುಕುರುಬರ ಗೀತಾ ಸಾಕುತ್ತಿದ್ದ ಆನೆ ತಾಯಿಯ ಯಾರು ಹೊಡೆದು ಗುಂಡೇಟಿನಿಂದ ತೀರಿ ಹೋಯಿತು. ಪ್ರಶ್ನೆ 2. ಜೇನುಕುರುಬರ ತಾಯಿ ಆನೆಗೆ ಬೈದಾಗ ಯಾವ ರೀತಿ ಮಲಗುತ್ತಿದ್ದಳು? ಉತ್ತರ ಜೇನುಕುರುಬರ ತಾಯಿ ಆನೆಗೆ ಕೆಟ್ಟದಾಗಿ ಬೈದು ಅನಂತರ ಅಯ್ಯೋ ನಿನ್ನ ಬೈದಾನ ಕುಸೆ ರಾಜ ಎಂದು ಮಮ್ಮಲ ಮರುಗುತ್ತಿದ್ದಳು. ಪ್ರಶ್ನೆ 3. ಗೀತಾ ಮತ್ತು ಮರಿ ಆನೆಗೆ ಯಾವ ರೀತಿ ಕದರಿ ಬುದ್ಧಿ ಹೇಳುತ್ತಿದ್ದಳು? ಉತ್ತರ ನಾನು ನಿನ್ನ ಅಮ್ಮ, ನೀನು ನನ್ನ ಮಾತು ಕೇಳೋ ಹಠ ಮಾಡಿದರೆ ಸೌದೆ ಸೋಟಿನಿಂದ ಬಾರಿಸೇ ಬಿಡುವೆ ಎಂದು ಮರಿ ಆನೆಗೆ ಗೀತಾ ಗದರಿ ಬುದ್ಧಿ ಹೇಳುತ್ತಿದ್ದಳು. ಪ್ರಶ್ನೆ 4. ಆನೆ ಕಣ್ಣಲ್ಲಿ ನೀರು ಬರುತ್ತಿರುವುದಕ್ಕೆ ಗೀತಾ ನೀಡಿದ ಪ್ರತಿಕ್ರಿಯೆ ಏನು? ಉತ್ತರ ಅದಕ್ಕೆ ಅದರ ತಾಯಿ ನೆನಪು ಆಗಿರಬೇಕು ಎಂದು ಆನೆ ಕಣ್ಣಲ್ಲಿ ನೀರು ಬರುವುದಕ್ಕೆ ಗೀತಾ ಪ್ರತೀಕ್ಷಿಸುತ್ತಾಳೆ. ಪ್ರಶ್ನೆ 5. ಜೇನು ಕುರುಬರ ಗೀತಾಳ ಮಗನೊಬ್ಬ ಸಾಹುಕಾರರ ಅಂಗಡಿಗೆ ಏಕೆ ಹೋಗುತ್ತಿದ್ದನು? ಉತ್ತರ ಜೇನು ಕುರುಬರ ಗೀತಾಳ ಮಗ ಮೊಬೈಲ್ನಲ್ಲಿ ಬ್ಯಾಟರಿ ಚಾರ್ಜ್ ಮಾಡಿಸಲು ಸಾಹುಕಾರರ ಅಂಗಡಿಗೆ ಹೋಗುತ್ತಿದ್ದನು. ಪ್ರಶ್ನೆ 6. ಆನೆ ಮರಿಗೆ ಶಿವ ಎಂದು ಹೆಸರಿಟ್ಟವರು ಯಾರು? ಉತ್ತರ ಪ್ಯಾರಿಸಿನ ರೇಂಜರ್ ಸಾಹೇಬರು ಆನೆ ಮರಿಗೆ ಶಿವ ಎಂದು ಹೆಸರು ಇಟ್ಟವರು. ಪ್ರಶ್ನೆ 7. ಆನೆ ಶಿವನ ಬಗ್ಗೆ ಗೀತಾ ಯಾವ ಆಸೆ ಇಟ್ಟುಕೊಂಡಿದ್ದಾಳೆ? ಉತ್ತರ ಶಿವನು ಬೆಳೆಸಿ ದೊಡ್ಡ ಪಟ್ಟದ ಆನೆ ಮಾಡಿ ತಾನು ಸಾಯಬೇಕೆಂಬ ಆಸೆಯನ್ನು ಗೀತಾ ಹೆಚ್ಚಿಕೊಂಡಿದ್ದಾಳೆ. ಈ ಕೆಳಗಿನ 3-4 ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 1. ಗೀತಾ ಅಮ್ಮಾಳಮ್ಮನಲ್ಲಿ ಆನೆ ಶಿವನ ಬಗ್ಗೆ ಏನೆಂದು ಬೇಡಿಕೊಂಡಿದ್ದಳು? ಉತ್ತರ ಕಾವೇರಿ ನದಿಯ ತೀರದ ಕಾಡಿನೊಳಗೆ ಇರುವ ಅಮ್ಮಾಳಮ್ಮ ಜೇನು ಕುರುಬರ ದೇವರು. ಗೀತಾ ಆ ದೇವರ ಬಳಿ ಒಬ್ಬಳೇ ಹೋಗಿ ಆ ಆನೆ ಮಗನನ್ನು ಬದುಕಿಸಿ ದೊಡ್ಡವನಾಗಿ ಮಾಡಲು ಬಿಡು, ದೊಡ್ಡದೊಂದು ಹರಕೆಯನ್ನು ತೀರಿಸುವೆ ಎಂದು ಬೇಡಿಕೊಂಡಿದ್ದಳು. ಪ್ರಶ್ನೆ 2. ಆನೆ ಲಂಬೋದರ ತೀರಿಕೊಂಡದ್ದು ಹೇಗೆ? ಉತ್ತರ ಆನೆ ಲಂಬೋದರ ಕಾಡೊಳಗಿದ್ದ ಒಂದು ರೌಡಿ ಆನೆ ಒಬ್ಬ ಪ್ಲಾಂಟರ್ ಅದರ ಶರೀರಕ್ಕೆ ಹಲವು ಕಾಡು ತೂಸುಗಳನ್ನು ತುರಿಸಿದ ಸಾಯುವವರೆಗೂ ಹೊಟ್ಟೆ ಒಳಗಿದ್ದ ಕಾಡು ತೂಸುಗಳಿಂದ ಅದು ನರಳುತ್ತಿತ್ತು. ಕೊನೆಗೆ ಒಣಗಿ ಅದು ತೀರಿ ಹೋಯಿತು. ಪ್ರಶ್ನೆ 3. ಆನೆ ಲಂಬೋದರ ತೀರಿದಾಗ ಗೀತಾ ಯಾವ ರೀತಿ ದುಃಖಿಸಿದಳು? ಉತ್ತರ ಆನೆ ಲಂಬೋದರ ತೀರಿ ಹೋದಾಗ ಗೀತಾ ತಲೆ ಮೇಲೆ ಮನೆರಚಿಕೊಂಡು ಹುಚ್ಚಿಯಂತೆ ಹತ್ತಿದಳು. ದೇವರೇ, ಈ ಕೆಟ್ಟ ಮನುಷ್ಯರಿಂದ ಆನೆಗಳನ್ನು ಕಾಡು ಕುರುಬರನ್ನು ಕಾಪಾಡು ಎಂದು ಅಲ್ಲಿ ಸೇರಿದಗೆಲ್ಲ ಇಡೀ ಶಾಪ ಹಾಕಿದಳು. ನೀವು ಅವನನ್ನು ಚೆನ್ನಾಗಿ ನೋಡಿಕೊಳ್ಳುವವರಿದ್ದ ಅವನು ಸತ್ತ ಎಂದು ಯಾರೋ ಬೈದಾಗ ಅವಳ ದುಃಖ ಇನ್ನಷ್ಟು ಹೆಚ್ಚಾಯಿತು. ಈ ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 1. ಜೇನು ಕುರುಬರ ತಾಯಿ ಆನೆ ಮಗನನ್ನು ಹೇಗೆ ಸಾಕಿದಳು? ಉತ್ತರ ತಾಯಿಯನ್ನು ಕಳೆದುಕೊಂಡ 2 ತಿಂಗಳು ತುಂಬದ ಮರಿಯನ್ನು ಜೇನು ಕುರುಬರ ತಾಯಿ ಮಗನಂತೆ ಸಾಕುತ್ತಿದ್ದಳು. ಆಕೆ ರಾತ್ರಿ ಸರಿಯಾಗಿ ನಿದ್ರೆ ಮಾಡುತ್ತಿರಲಿಲ್ಲ. ಆನೆ ಮಗನಿಗೆ ಹಸುವಿನ ಹಾಲು ಕುಡಿಸಲು ರಾತ್ರಿ 2 ಸಲ ಹೇಳುತ್ತಿದ್ದಳು. ಅದರ ಕಕ್ಕ ಬಳಿದು ತೆಗೆಯಲು ಮತ್ತೊಮ್ಮೆ ಹೇಳುತ್ತಿದ್ದಳು. ಹಗಲು ಅದರ ಚಲನವಲನಗಳನ್ನು ಗಮನಿಸುತ್ತಿದ್ದಳು. ನಡೆಯುವಾಗ ಮುಗ್ರಿಸಿದರೆ ನೋವುಂಟುತ್ತಿದ್ದಳು. ಅದು ಧೂಳಿನಲ್ಲಿ ಆಟವಾಡಿ ಸೊಂಡಿಲಿಗೆ ಮಣ್ಣು ಹತ್ತಿಕೊಂಡು ಅದಕ್ಕೆ ಬೈದು ತನ್ನ ಹರಿದ ಮರುಗುತ್ತಿದ್ದಳು. ಹೀಗೆ ಜೇನು ಕುರುಬರ ತಾಯಿ ಆನೆಗೆ ಮರಿಯನ್ನು ಮಗನಂತೆ ತಾಯಿಯ ಮಮತೆಯನ್ನು ನೀಡಿ ಸಾಕುತ್ತಿದ್ದಳು. ಪ್ರಶ್ನೆ 2. ಮರಿ ಆನೆ ಗೀತಾಳಿಗೆ ಮಾಡುತ್ತಿದ್ದ ಕಿಟ್ಲೆಗಳವು? ಉತ್ತರ ಮರಿ ಆನೆಯು ತುಂಬಾ ತುಂಟತನದಾಗಿ ಗೀತಾಳನ್ನು ಮರುಗಿಸಲು
ನಾನಾ ಕಿಟ್ಲೆಗಳನ್ನು ಮಾಡುತ್ತಿತ್ತು. ತನ್ನ ಸೊಂಡಿಲಿನಿಂದ ಆಕೆಯನ್ನು ಬಿಗಿದು ಕಟ್ಟಿದ ತುರುಬನನ್ನು ಎಳುತ್ತಿತ್ತು. ಬಿಸಿಲಿನಲ್ಲಿ ಒಣಗಿದ ಅವಳ ಹರಿದ ಬಟ್ಟೆಗಳ ಮೇಲೆ ತುಳಿದು ತನ್ನ ಹೆಜ್ಜೆಯ ಗುರುತುಗಳನ್ನು ಬಿಡಿಸುತ್ತಿತ್ತು. ಆಕೆ ಅದರ ಕಿವಿ ಹಿಂಡಿ ಬುದ್ಧಿ ಹೇಳುತ್ತಿದ್ದಳು. ಕಿವಿ ಹಿಡಿದು ಎಳೆದುಕೊಂಡು ಹೋಗಿ ಸೆರೆಮನೆಯಂತಹ ಬಿದಿರು ತಡಿಯ ಒಳಗೆ ಅದನ್ನು ಕೂಡಿ ಹಾಕಿ ಬೈಯುತ್ತಿದ್ದಳು. ಸಂದರ್ಭದೊಡನೆ ವಿವರಿಸಿ. ಸಂದರ್ಭ 1. ಅದು ಮುಗ್ಗರಿಸಿದರೆ ಅವಳ ಕರುಳು ದಸಕ್ಕೆನ್ನುತ್ತದೆ. ಉತ್ತರ. ಅಬ್ದುಲ್ ರಶೀದ್ ಅವರ ಜೇನು ಕುರುಬರ ತಾಯಿ ಕಾಡು ಆನೆಯ ಮಗನು ಪಾಠದಿಂದ ಈ ವಾಕ್ಯವನ್ನು ಆರಿಸಿಕೊಳ್ಳಲಾಗಿದೆ. ಆನೆ ಮರಿಯನ್ನು ಮಗನಂತೆ ಸಾಕುತ್ತಿದ್ದ ಜೇನು ಕುರುಬರ ತಾಯಿಯು ಮನೋಭಾವವನ್ನು ಲೇಖಕರು ಹೀಗೆ ವಿವರಿಸಿದ್ದಾರೆ. ಜೇನು ಕುರುಬರ ಹೆಂಗಸು ಗೀತಾ ತಾಯಿ ತೀರಿದ 2 ತಿಂಗಳು ತುಂಬಿದ ಮರಿ ಆನೆಯನ್ನು ತಮ್ಮ ಸ್ವಂತ ಮಗನಂತೆ ಸಾಕುತ್ತಾಳೆ. ಅದರ ಸಲುವಾಗಿ ನಿದ್ರೆ ಬಿಡುತ್ತಾಳೆ. ಹಗಲಿನಲ್ಲಿಯೂ ಅದರ ಚಲನವಲನಗಳ ಮೇಲೆ ಕಣ್ಣಿಡುತ್ತಾಳೆ. ಎಳೆಯ ಮರಿ ನಡೆಯುವಾಗ ಮುಗ್ಗಿರಿಸಿದರೆ ಅವಳಿಗೆ ಗಾಬರಿಯೊಡನೆ ನೋವು ಆಗುತ್ತದೆ. ಆ ಎಳೆ ಮರಿಯು ಬಗೆ ಆಕೆಯ ಮಮತೆ ಯಾವ ಬಗೆ ಎಂಬುದನ್ನು ಈ ಹೇಳಿಕೆ ಪ್ರತಿಬಿಂಬಿಸುತ್ತದೆ. ಸಂದರ್ಭ 2. ಗೀತಾ ನೋಡು, ಶಿವನ ಕಣ್ಣಲ್ಲಿ ನೀರು ಬರುತ್ತಿದೆ. ಉತ್ತರ. ಅಬ್ದುಲ್ ರಶೀದ್ ಅವರ ಅಂಕಣ ಬರೆಹ ಜೇನು ಕುರುಬರ ತಾಯಿಯು ಕಾಡು ಆನೆ ಮಗನು ಪಾಠದಿಂದ ಈ ಹೇಳಿಕೆಯನ್ನು ಎತ್ತಿಕೊಳ್ಳಲಾಗಿದೆ. ಮರಿ ಆನೆ ಶಿವನ ಕಣ್ಣಲ್ಲಿ ನೀರು ಸುರಿಯುವುದನ್ನು ಕಂಡು ಲೇಖಕರು ಹೀಗೆ ಹೇಳಿದ್ದಾರೆ. ಆನೆ ಮರಿಯು ಕಣ್ಣಲ್ಲಿ ನೀರು ಸೋಂಕು ಆಗಿರಬಹುದೆಂದು ಗೀತಾಳನ್ನು ಕೇಳಿದಾಗ ಆಕೆ ಸೋಂಕು ಏನೂ ಇಲ್ಲ, ಅದಕ್ಕೆ ಅದರ ತಾಯಿ ನೆನಪು ಆಗಿರಬೇಕು ಎಂದು ಉತ್ತರಿಸುತ್ತಾಳೆ. ಮನುಷ್ಯರಂತೆ ಪ್ರಾಣಿಗಳಿಗೂ ತಾಯಿಯ ನೆನಪು ದುಃಖಕ್ಕೆ ಕಾರಣವಾಗುತ್ತದೆ ಎಂದು ಇಲ್ಲಿ ತಾಯಿಯ ಮನಸ್ಸು ಕಣ್ಣೀರಿಗೆ ಕಾರಣವನ್ನು ವಹಿಸುತ್ತದೆ. ಸಂದರ್ಭ 3. ದೇವರೇ, ಈ ಕೆಟ್ಟ ಮನುಷ್ಯರಿಂದ ಆನೆಗಳನ್ನು ಕಾಡು ಕುರುಬರನ್ನು ಕಾಪಾಡು. ಉತ್ತರ. ಜೇನು ಕುರುಬರ ತಾಯಿ ಕಾಡು ಆನೆ ಮಗನು ಪಾಠದಿಂದ ಈ ಬೇಡಿಕೆಯನ್ನು ಆಯಲಾಗಿದೆ. ಜೇನು ಕುರುಬರ ತಾಯಿ ಗೀತಾ ಹೀಗೆ ದೇವರಲ್ಲಿ ಪ್ರಾರ್ಥಿಸಿದ್ದಾಳೆ. ಲಂಬೋದರ ಎನ್ನುವ ಆನೆಯೊಂದನ್ನು ಗೀತಾ ಮತ್ತು ಅವಳ ಗಂಡ ಸಾಕಬೇಕಾಯಿತು. ಕಾಡಿನಿದ್ದಾಗ ಅದು ತುಂಬಾ ರೌಡಿ ಆನೆಯಾಗಿತ್ತು. ಒಬ್ಬ ಪ್ಲಾಂಟರ್ ಅದಕ್ಕೆ ಅನೇಕ ಕಾಡು ತೂಸುಗಳನ್ನು ಹೊಡೆದಿದ್ದ. ಅವೆಲ್ಲವೂ ಅದರ ಹೊಟ್ಟೆಯಲ್ಲೇ ಇತ್ತು. ಮುಂದೆ ಅದನ್ನು ಪಳಗಿಸಿ ಗೀತಾ ಮತ್ತು ಅವಳ ಗಂಡನ್ನು ವಶಕ್ಕೆ ಒಪ್ಪಿಸಿದರು. ಅದರ ಶರೀರದಲ್ಲಿ ಕಾಡು ತೂಸುಗಳು ಪರಿಣಾಮವಾಗಿ ಅದು ನೋಡುತ್ತಿತ್ತು. ಕೊನೆಗೆ ಅದು ವರ್ಣವಾಗಿ ಸತ್ತಿತು. ಅದು ಸತ್ತಾಗ ಗೀತಾ ಉಚ್ಚಿಯಂತೆ ಆದಳು, ದುಃಖಿಸಿದಳು. ಸಾವಿಗೆ ಕಾರಣರಾದ ಮನುಷ್ಯರನ್ನು ಶಪಿಸಿದಳು. ಮನುಷ್ಯರಿಂದ ಆನೆಗಳನ್ನು ಕಾಡು ಕುರುಬರನ್ನು ರಕ್ಷಿಸುವಂತೆ ದೇವರನ್ನು ಬೇಡಿಕೊಂಡಳು. ನಾಗರಿಕರಿಗೆ ನೆನೆಸಿದವರು ಎಷ್ಟು ಅಪಾಯಕಾರಿಗಳೆಂಬುದನ್ನು ಈ ಅವಳ ಆರ್ಥ ಪ್ರಾರ್ಥನೆಯಲ್ಲಿ ವ್ಯಕ್ತವಾಗುತ್ತಿದೆ. ಸಂದರ್ಭ 4. ಈ ಶಿವನನ್ನು ಬೆಳೆಸಿ ದೊಡ್ಡ ಪಟ್ಟದಾನೆ ಮಾಡಿ ತಾನು ಜೀವ ಬಿಡುವುದೇ. ಉತ್ತರ. ಜೇನು ಕುರುಬರ ತಾಯಿ ಕಾಡು ಆನೆ ಮಗನನ್ನು ಪಾಠದಲ್ಲಿ ವಾಕ್ಯವಿದೆ. ಜೇನು ಕುರುಬರ ತಾಯಿ ಗೀತಾಳ ಸಂಕಲನವನ್ನು ಇದು ಸೂಚಿಸುತ್ತದೆ. ಗೀತಾ ಮತ್ತು ಅವಳ ಗಂಡ ಮೊದಲ ಸಾಕಿದ ಆನೆ ಮೈಸೂರು ಅರಮನೆಯಲ್ಲಿ ಪಟ್ಟದಾನೆಯಾಗಿತ್ತು. ಅದಕ್ಕೆ ವಯಸ್ಸಾದ ಮೇಲೆ ಇಬ್ಬರು ಅದನ್ನು ಸಾಕಿದರು. ಅದು ತೀರಿಹೋಯಿತು. ಅನಂತರ ಲಂಬೋದರ ಎನ್ನುವ ಆನೆಯನ್ನು ಸಾಕಿದರು. ಅದು ಅದರ ಒಡಲಿನಲ್ಲಿದ್ದ ಕಾಡು ತೂಸುಗಳಿಂದ ಒಣವಾಗಿ ನರಳಿ ಸತ್ತಿತು. ಈಗ ಗುಂಡೇಟಿನಿಂದ ಸತ್ತ ಹೆಣ್ಣಾನೆ ಎಳೆಯ ಮರಿಯೊಂದನ್ನು ಸಾಕುತ್ತಿದ್ದಳು. ಅದಕ್ಕೆ ಶಿವನೆಂದು ಹೆಸರಿಟ್ಟು ತಾನು ಹೆತ್ತ ಮಗನಂತೆ ಅತಿ ಮಮತೆ ಎಚ್ಚರಗಳಿಂದ ಸಾಗುತ್ತಿದ್ದ ಗೀತಾ ಮುಂದೆ ಅದನ್ನು ಏನು ಮಾಡಬೇಕೆಂದು ಆಗಲೇ ನಿರ್ಧರಿಸಿದಳು. ಅದನ್ನು ಪಟ್ಟದಾನೆಯಾಗಿ ಮಾಡಿ ತಾನು ಸಾಯುತ್ತೇನೆ ಎಂದಳು, ನಿಶ್ಚಯಿಸಿದಳು. ಗೀತಾಳ ಈ ಹೆಗ್ಗುರಿ ಮತ್ತು ದೃಢ ನಿಶ್ಚಯವನ್ನು ಮೊದಲೇ ಇಲ್ಲಿ ಗೋಚರಿಸುತ್ತದೆ. ಭಾಷಾಭ್ಯಾಸ. ಈ ಕೆಳಗಿನ ಪದಗಳಿಗೆ ಸಮ್ನಾರ್ಥ ಪದಗಳನ್ನು ಬರೆಯಿರಿ. ಆನೆ, ಗಜ, ಕರಿ, ಸಲಗ, ಹಸ್ತಿ, ದ್ವೀರದ, ವಾರಣ. ಪುತ್ರ, ಕುವರ, ತನಯ, ತನುಜ, ಮಗ, ನಂದನ, ವತ್ಸ, ಸೂನು, ಸುತ, ಆತ್ಮಜ, ಕಣಿಗ. ಕಾಡು, ಅರಣ್ಯ, ಅಟವಿ, ಅಡವಿ, ಕಾನನ, ಕಾಂತಾರ, ವನ, ವಿಫನ, ವನ. ತಾಯಿ, ಜನನ, ಮಾತೆ, ಅಪ್ಪ, ಅಮ್ಮ, ಅಬ್ಬೆ, ಮಾತ್ರೆ. ಈ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ. ಸುಪರ್ದಿ. ಈ ವಸ್ತುವನ್ನು ನಿನ್ನ ಸುಪರ್ದಿನಲ್ಲಿರಿಸಿಕೋ. ಉಮ್ಮಳಿಸು. ಬಿದ್ದ ನೋವಲ್ಲದೆ ವೈದಳವನ್ನು ಕೇಳಿದಾಗ ಅವನ ದುಃಖ ಇನ್ನೂ ಉಮ್ಮಳಿಸಿತು. ಹರಕೆ. ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಲಭಿಸಲೆಂದು ದೇವರಲ್ಲಿ ಹರಕೆ ಹೊತ್ತಳು. ತಾಯ್ತನ. ತಾಯ್ತನ ಮಹಿಳೆಯರಲ್ಲಿ ಪ್ರಕೃತಿಯೇ ಸಹಜವಾಗಿದೆ. ಈ ಕೆಳಗಿನ ಪದಗಳಿಗೆ ವಿರುದ್ಧಾದ ಪದ ಬರೆಯಿರಿ. ಕಷ್ಟ, ಸುಖ, ಕೆಟ್ಟವ, ಒಳ್ಳೆವ.
ದುಃಖ ಸಂತೋಷ, ಸಹಜ ಅಸಹಜ, ಹಗಲು ರಾತ್ರಿ, ವಿಧೇಯ ಅವಿಧೇಯ. ಈ ಕೆಳಗಿನ ಪದಗಳನ್ನು ಬಿಡಿಸಿ ಸಂಧಿ ಹೆಸರು ತಿಳಿಸಿ. ಹೆಣ್ಣು ಪ್ಲಸ್ ಆನೆ, ಹೆಣ್ಣಾನೆ ಲೋಪಸಂಧಿ. ಗಂಡು ಪ್ಲಸ್ ಏಟು, ಗುಂಡೇಟು. ಗುಂಡು ಪ್ಲಸ್ ಏಟು, ಗುಂಡೇಟು ಲೋಪಸಂಧಿ. ಇನ್ನು ಪ್ಲಸ್ ಒಬ್ಬ, ಇನ್ನೊಬ್ಬ ಲೋಪಸಂಧಿ. ಮೀ ಪ್ಲಸ್ ಅಲು, ಮೀಯಲು ಆಗಮಸಂಧಿ. ರಾಜ ಪ್ಲಸ್ ಇಂದ್ರ ಗುಣಸಂಧಿ. ರಾಜ ಪ್ಲಸ್ ಇಂದ್ರ, ರಾಜೇಂದ್ರ ಗುಣಸಂಧಿ. ಪಟ್ಟದ ಪ್ಲಸ್ ಆನೆ, ಪಟ್ಟದಾನೆ ಲೋಪಸಂಧಿ. ಮಣ್ಣು ಪ್ಲಸ್ ಇರಚಿ, ಮಣ್ಣೆರಚಿ ಲೋಪಸಂಧಿ. ನನಗೆ ಪ್ಲಸ್ ಒಂದು, ನನಗೊಂದು ಲೋಪಸಂಧಿ. ಈ ಕೆಳಗಿನ ಅನ್ಯದ ಪದಗಳಿಗೆ ಕನ್ನಡ ಸಮಾನಾಂತರ ಪದಗಳನ್ನು ಬರೆಯಿರಿ. ಶರ್ಟು ಅಂಗಿ, ಸಾಹೇಬ ಮೇಲಾಧಿಕಾರಿ, ಹಾಸ್ಟೆಲ್ ವಿದ್ಯಾರ್ಥಿ ನಿಲಯ, ಪ್ಲಾಟರ್ ತೋಟದ ಒಡೆಯ, ಕರೆಂಟ್ ವಿದ್ಯುತ್ ಶಕ್ತಿ, ಫಾರೆಸ್ಟ್ ಅರಣ್ಯ. ಈ ಕೆಳಗಿನ ಪದಗಳಿಗೆ ತತ್ಸಮ ತದ್ಭವ ರೂಪವನ್ನು ಬರೆಯಿರಿ. ಶುಚಿ, ಸೂಚಿ, ಮನುಷ್ಯ, ಮನಸ್ಸ, ಸ್ನಾನ, ಸಾನ, ಸೌದೆ, ಸಮಿದ. ಈ ಕೆಳಗಿನ ನೀಡಿರುವ ಪದಗಳಿಗೆ ದ್ವಿರುಕ್ತಿ ಹಾಗೂ ಜೋಡಿ ನುಡಿಗಳನ್ನು ವಿಂಗಡಿಸಿ ಬರೆಯಿರಿ. ಜೋಡಿ ನುಡಿ ಸೊಂಕು, ಕಿಂಕು. ಸೈದ್ಧಾಂತಿಕ ವ್ಯಾಕರಣ. ನಾಮಪದ ಒಂದು ವಸ್ತು, ಒಂದು ಸ್ಥಳ ಹೆಸರಾಗಿರಬಹುದು, ಅಥವಾ ಒಂದು ಗುಂಪನ್ನು ಸೂಚಿಸುವ ಪದವಾಗಿರಬಹುದು, ಅಥವಾ ಗುಣ, ಸ್ವಭಾವ, ಸಂಖ್ಯೆ, ಸ್ಥಾನ, ಅಳತೆ, ತೂಕ ಇತ್ಯಾದಿಗಳನ್ನು ಸೂಚಿಸುವ ಪದಗಳಾಗಿರಬಹುದು. ಅವುಗಳನ್ನು ನಾಮಪದಗಳೆಂದು ಕರೆಯುತ್ತೇವೆ. ನಾಮಪದಗಳಿಗಿರುವ ವಿಧಗಳು: ವಸ್ತುವಾಚಕ ಅಥವಾ ನಾಮವಾಚಕ. ಯಾವುದೇ ವಸ್ತು, ವ್ಯಕ್ತಿ, ಪ್ರಾಣಿ ಹಾಗೂ ಸ್ಥಳಗಳಿರುವ ಹೆಸರುಗಳನ್ನು ವಸ್ತುವಾಚಕಗಳೆನ್ನುವರು. ಇವುಗಳಲ್ಲಿ 3 ವಿಧಗಳು ಅಂದರೆ ರೂಢನಾಮ, ಅನಾದಿ ಕಾಲದಿಂದ ರೂಢಿಯಾಗಿ ಬಂದಿರುವ ಸಾಮಾನ್ಯ ಹೆಸರು ರೂಢನಾಮ ಎಂದು ಹೆಸರು ಕರೆಯುತ್ತಾರೆ. ಉದಾಹರಣೆಗೆ ಹೆಂಗಸು, ಗಂಡಸು, ಮಕ್ಕಳು, ಜನರು, ನದಿ, ಬೆಟ್ಟ ಇತ್ಯಾದಿ. ಅಂಕಿತನಾಮ ವ್ಯವಹಾರದ ಉಪಯೋಗಕ್ಕಾಗಿ ಇಟ್ಟುಕೊಂಡಿರುವ ಹೆಸರುಗಳನ್ನು ಅಂಕಿತನಾಮ ಎಂದು ಕರೆಯುತ್ತಾರೆ. ಉದಾಹರಣೆಗೆ ಗಣೇಶ, ಗಂಗಾ, ರಾಮ, ರಹಿಮ, ಧಾರವಾಡ, ಇತ್ಯರಾಮ. ಅನ್ವರ್ತಕ ನಾಮ ವಸ್ತುವಿನ ರೂಪ ಹಾಗೂ ವ್ಯಕ್ತಿಯ ಗುಣಲಕ್ಷಣವನ್ನು ಆಧರಿಸಿ ಅದಕ್ಕೆ ಅನುಸಾರ ನೀಡುವ ಹೆಸರುಗಳಿಗೆ ಅನ್ವರ್ತನಾಮ ಎಂದು ಕರೆಯುತ್ತಾರೆ. ಉದಾಹರಣೆಗೆ ಜಾಣ, ಪಂಡಿತ, ಕುರುಡ, ಕಿವುಡ, ದಡ್ಡ, ವಿಜ್ಞಾನಿ ಇತ್ಯಾದಿಗಳನ್ನು ಹೇಳಬಹುದು. ಗುಣವಾಚಕ ವಸ್ತು ಅಥವಾ ವ್ಯಕ್ತಿಗಳನ್ನು, ಗುಣ, ರೀತಿ, ಸ್ವಭಾವಗಳನ್ನು ತಿಳಿಸುವ ವಿಶೇಷಣಗಳಿಗೆ ಗುಣವಾಚಕ ಎನ್ನುವರು. ವಿಶೇಷಣಗಳನ್ನು ಯಾವುದಕ್ಕೆ ಹೇಳಲಾಗುತ್ತದೆಯೋ ಅಂತ ಶಬ್ದಗಳನ್ನು ವಿಶೇಷ ಎನ್ನುತ್ತಾರೆ. ವಿಶೇಷಣ ವಿಶೇಷ: ಸಿಹಿ ಹಣ್ಣು, ದೊಡ್ಡ ನದಿ, ಒಳ್ಳೆಯ ಹುಡುಗಿ. ಸಂಖ್ಯಾವಾಚಕ ಸಂಖ್ಯೆಯನ್ನು ಹೇಳುವ ಶಬ್ದಗಳನ್ನೆಲ್ಲ ಸಂಖ್ಯಾವಾಚಕ. 1, 2, 3, 10, 1000, ಲಕ್ಷ, ಕೋಟಿ ಇತ್ಯಾದಿ. ಸಂಖ್ಯಾವಾಚಕ ಸಂಖ್ಯೆಯಿಂದ ಕೂಡಿದ ವಸ್ತುಗಳನ್ನು ಹೇಳುವ ಶಬ್ದಗಳನ್ನೆಲ್ಲ ಸಂಖ್ಯಾವಾಚಕ ಎನ್ನುತ್ತದೆ. ಸಂಖ್ಯಾವಾಚಕ ಸಂಖ್ಯಾವಾಚಕ: 2, ಇಬ್ಬರು, ಎರಡನೆಯ, 3, ಮೂರನೆಯ, 5, ಐದನೆಯ. ಭಾವನಾಮ ವಸ್ತುಗಳ ಮತ್ತು ಕ್ರಿಯೆಯ ಭಾವವನ್ನು ತಿಳಿಸುವ ಶಬ್ದಗಳನ್ನು ಭಾವನಾಮ ಎನ್ನುತ್ತಾರೆ. ಭಾವ ಎಂದರೆ ಇರುವಿಕೆ, ಸ್ಥಿತಿ ಎಂದು ಅರ್ಥೈಸಬಹುದು. ಉದಾಹರಣೆಗೆ ಬಿಳಿತರ ಭಾವ ಬಿಳುಪು, ಆಡುವುದರ ಭಾವ ಆಟ. ಪರಿಣಾಮವಾಚಕ ವಸ್ತುಗಳ ಸಾಮಾನ್ಯ ಅಳತೆ, ಪರಿಣಾಮ, ಗಾತ್ರ ಇತ್ಯಾದಿಗಳನ್ನು ಹೇಳುವ ಶಬ್ದಗಳನ್ನು ಪರಿಣಾಮವಾಚಕ ಎನ್ನುತ್ತಾರೆ. ಉದಾಹರಣೆಗೆ ಹಲವು, ಕೆಲವು, ಹಲವು ನದಿಗಳು, ಕೆಲವು ಹಣ್ಣುಗಳು, ಗಾತ್ರ ಅಷ್ಟು ಇಷ್ಟು, ದೊಡ್ಡದಷ್ಟು, ಆನೆಯಷ್ಟು, ಅಳತೆ ಅಷ್ಟು ದೂರ, ಇಷ್ಟು ಪುಸ್ತಕಗಳು. ಪ್ರಕಾರವಾಚಕ ವಸ್ತುಗಳ ಸ್ಥಿತಿ ಅಥವಾ ರೀತಿಗಳನ್ನು ತಿಳಿಸುವ ಶಬ್ದಗಳನ್ನು ಪ್ರಕಾರವಾಚಕ ಎನ್ನುವುದು. ಇವುಗಳು ಗುಣವಾಚಕಗಳಾಗಿ ಆಗಿವೆ. ಅಂತ, ಇಂಥ, ಇಂಥದ್ದು, ಇಂತಹದ್ದು ಇತ್ಯಾದಿ. ದ್ವಿವಾಚಕಗಳು ದಿಕ್ಕು, ಹೆಸರು ಸೂಚಿಸುವ ಶಬ್ದಗಳಿಗೆ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ, ಈಶಾನ್ಯ, ಅಗ್ನಿವಾಯು, ನೈಋತ್ಯ ಇತ್ಯಾದಿ. ಸರ್ವನಾಮ ನಾಮಪದಗಳ ಬದಲಾಗಿ ಬಳಸುವ ಪದಗಳಿಗೆ ಸರ್ವನಾಮ ಎನ್ನುವರು. ಉದಾಹರಣೆ ಅವಳು, ಅವನು, ಅವಳು, ಅದು, ಅವರು, ಇವರು, ಇವಳಿಗೆ ಇತ್ಯಾದಿ. ಸರ್ವನಾಮ ವಿಧಗಳು: ಸರ್ವನಾಮಗಳನ್ನು ಪುರುಷಾರ್ಥಕ ಸರ್ವನಾಮ, ಆತ್ಮಾರ್ಥಕ ಸರ್ವನಾಮ, ಪ್ರಶ್ನಾರ್ಥಕ ಸರ್ವನಾಮ ಎಂದು 3 ಭಾಗಗಳಾಗಿ ವಿಂಗಡಿಸಬಹುದು. ಪುರುಷಾರ್ಥಕ ಸರ್ವನಾಮಗಳಲ್ಲಿ 3 ವಿಧಗಳು: